ಈಗ ನಾನು ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೈಪಿಂಗ್ ಯಾವ ಥರ ರೆಡಿ ಮಾಡೋದು ಅನ್ನೋದನ್ನ ನೋಡೋಣ. ತುಂಬ ಜನಕ್ಕೆ ಪೀಸ್ ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ಸೊ ಇದೇನಿದೆ ಅಲ್ಲ, ಈ ಥರ ನೀವು ಕ್ರಾಸ್ ಆಗಿ ಪೀಸ್ ಕಟಿಂಗ್ ಮಾಡ್ಕೊಳ್ಬೇಕು ಪೈಪಿಂಗ್ ಮಾಡಲಿಕ್ಕೆ. ಸೊ ಇದನ್ನು ಅಟ್ಯಾಚ್ ಮಾಡಬೇಕಂದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಈಸಿ ಟ್ರಿಕ್, ನಥಿಂಗ್. ನೀವು ಇದನ್ನು ಇದ್ರ ಮೇಲೆ ಈ ಥರ ಪ್ಲೇಸ್ ಮಾಡಬೇಕು. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಒಂದು ದೊಡ್ಡದು ಒಂದು ಸಣ್ಣದಿದೆ, ಬಟ್ ಸ್ಟಿಲ್ ಅದು ಕರೆಕ್ಟಾಗಿ ಬರುತ್ತೆ. ಯಾವ ಥರ ಅಂತಂದರೆ ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. ಈ ಪಾರ್ಟ್ ಏನಿದೆಯಲ್ಲ ಹಿಂಗೆ ಸ್ಟ್ರೇಟ್ ಲೈನ್ ಇರಬೇಕು. ಈಗ ಇಲ್ಲಿ ನೋಡ್ತಿರ್ಬೇಕು, ಇಲ್ಲೊಂದು ವಿ ಶೇಪ್ ಕಾಣ್ತಾ ಇದೆ, ಇಲ್ಲೊಂದು ವಿ ಶೇಪ್ ಕಾಣ್ತಾ ಇದೆ. ಈಗ ನೀವೇನು ಮಾಡಬೇಕು, ಎಕ್ಸಾಕ್ಟ್ಲಿ ಈ ಲೈನಿಂದ ಈ ಲೈನಿಗೆ ಅಟ್ಯಾಚ್ ಮಾಡಿ. ಈಗ ಇಲ್ಲಿ ಕಾಣ್ತಾ ಇದೆಯಾ, ದಿಸ್ ಇಸ್ ಕರೆಕ್ಟ್ ಶೇಪ್. ಅಟ್ಯಾಚ್ ಮಾಡಿದ್ದಾದ್ಮೇಲೆ ಇದನ್ನ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಬೇಕು. ಅಂದರೆ ಪೈಪಿಂಗ್ ಮಾಡಿದಾಗ ಅಲ್ಲಿರೋದು ಜಾಯಿಂಟ್ ಏನಿದೆಯಲ್ಲ ಅದು ಕಾಣೋದಿಲ್ಲ. ಈಗ ನಾನು ಫುಲ್ ಪೈಪಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನಾನು ಇದನ್ನ ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೈಪಿಂಗ್ ಮಾಡಬೇಕಂದ್ರೆ ಇದ್ರ ಸೆಂಟರಲ್ಲಿ ನೀವು ಈ ಥರ ಇಡಬೇಕು. ಈ ಥರ ಇಟ್ಟು ಇದನ್ನ ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ನಿಮ್ಮ ಹೊಲಿಗೆ ಈ ಪೈಪಿಂಗ್ ಥ್ರೆಡ್ ಏನಿದೆಯಲ್ಲ ಎಕ್ಸಾಕ್ಟ್ಲಿ ಇದ್ರ ಪಕ್ಕನೇ ಬರಬೇಕು. ಅದಕ್ಕೆ ನೀವೇನು ಮಾಡಬೇಕು, ಮಷಿನ್ಗೆ ಸಿಂಗಲ್ ಪ್ರೆಷರ್ ಫುಟ್ ಹಾಕಬೇಕು. ಸಿಂಗಲ್ ಪ್ರೆಷರ್ ಫುಟ್ ಈಗ ಕಾಣ್ತಾ ಇದೆಯಾ, ಈ ಥರ ಇರುತ್ತೆ. ಸೊ ಈ ಥರ ಹಾಕಿದಾಗ ಈ ಥರ ನೀಡಲ್ ಎಕ್ಸಾಕ್ಟ್ಲಿ ಸೈಡಲ್ಲಿ ಕೊಡಬೇಕು. ಅವಾಗ ಪೈಪಿಂಗ್ ನೀಟಾಗಿ ಬರುತ್ತೆ. ಈಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಪೈಪಿಂಗ್ ಈ ಥರ ದಪ್ಪ ಮತ್ತು ನೀಟಾಗಿ ಬರಬೇಕು. ಸೊ ಆಗ ಬ್ಲೌಸಿಗೆ ಅಟ್ಯಾಚ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಕಾಣುತ್ತೆ. ಪೈಪಿಂಗ್ ಏನಿದೆಯಲ್ಲ ಈ ಥರ ನೀಟಾಗಿ ರೆಡಿ ಆಗಿದೆ. ಈಗ ಇದನ್ನು ಎಕ್ಸ್ಟ್ರಾ ಏನಿದೆಯಲ್ಲ ಇದನ್ನು ಕಟ್ ಮಾಡಿ ನಾನು ಈಕ್ವಲ್ ಸೈಜಿಗೆ ರೆಡಿ ಮಾಡ್ಕೊಳ್ತೀನಿ. ಈ ಥರ ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ಸ್ಟಿಚ್ ಮಾಡಬೇಕಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಈ ಥರ ಈಕ್ವಲ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಈ ಪೈಪಿಂಗ್ ಏನಿದೆ ಅಲ್ಲ, ಈ ಪೈಪಿಂಗ್ ಈ ಬಟ್ಟೆ ಮೇಲೆ ಇಟ್ಟು ಎಕ್ಸಾಕ್ಟ್ಲಿ ಈಗ ನಾನು ಯಾಕೆ ಕಟ್ ಮಾಡ್ಕೊಂಡಿದ್ದೆ ಅಂತಂದರೆ ನೋಡಿ. ಸೊ ನಿಮ್ಗೆ ಅದು ಜಜ್ಮೆಂಟ್ ಸಿಗುತ್ತೆ ಯಾವ ಥರ ನೀವು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು. ಇದೆರಡು ಈಕ್ವಲ್ ಆಗಿ ಬರಬೇಕು. ಸೊ ಈಕ್ವಲ್ ಆಗಿ ನೀಟಾಗಿ ಈ ಥರ ಸರ್ಕಲ್ ಆಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಪೈಪಿಂಗ್ ಅಟ್ಯಾಚ್ ಮಾಡಬೇಕಂದ್ರೆ ಇದೇನಿದೆಯಲ್ಲ ಇದೇ ಥರ ನೀಟಾಗಿ ಸರ್ಕಲ್ ಒಳಗಡೆ ಈ ಥರ ಅಟ್ಯಾಚ್ ಮಾಡಿ. ಬಟ್ಟೆನ ಸ್ಟ್ರೆಚ್ ಮಾಡಬೇಡಿ. ಬಟ್ಟೆ ಸ್ಟ್ರೆಚ್ ಮಾಡಿದ್ರೆ ನೆಕ್ ದೊಡ್ಡದಾಗುತ್ತೆ, ಆಮೇಲೆ ಅದು ಸಣ್ಣದಾಗಲ್ಲ, ಶೋಲ್ಡರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡಿ. ಸ್ಟ್ರೇಟ್ ಪಾರ್ಟ್ ಇದ್ದಾಗ ನೀಟಾಗಿ ಬರುತ್ತೆ, ಸರ್ಕಲ್ ಬಂದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡ್ತಾ ಇದ್ದೀರಾ, ಫ್ರಂಟ್ ಪಾರ್ಟಲ್ಲಿ ಪೈಪಿಂಗ್ ಆಗ್ತಾ ಇದೆ, ಇದು ಸರ್ಕಲ್ ಇದೆ. ಈ ಸರ್ಕಲ್ ಒಳಗಡೆ ಏನಿದೆಲ್ಲ ಹಾಫ್ ರೌಂಡು ನೀಟಾಗಿ ನೀವು ಕೈ ಈ ಥರ ಹೋಲ್ಡ್ ಮಾಡಿ ಇದನ್ನು ಈ ಥರ ಸ್ಟ್ರೆಚ್ ಮಾಡೋಂಗಿಲ್ಲ. ಇದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ನೀವು ಪೈಪಿಂಗ್ ಮಾಡಬೇಕು. ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ನೀಟಾಗಿ ಪೈಪಿಂಗ್ ಮಾಡಿ. ಈಗ ಮತ್ತೆ ಇಲ್ಲಿ ಸರ್ಕಲ್ ಬಂತು ನೋಡ್ತಾ ಇದ್ದೀರಾ. ಸೊ ಈ ಸರ್ಕಲ್ಗೆ ಈ ಥರ ಕೈ ಪ್ಲೇಸ್ ಮಾಡಿ ಈ ಬ್ಲೌಸ್ ಯಾವ ಥರ ಕಟ್ಟಿಂಗ್ ಆಗಿದೆ, ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ನಿಮ್ಮ ಕೈ ಟರ್ನ್ ಆಗಬೇಕು. ಬಟ್ಟೆನ ನೀವು ಸ್ಟ್ರೆಚ್ ಮಾಡೋ ಹಾಗಿಲ್ಲ.
ಇದು ಪೈಪಿಂಗ್ ಮಾಡಿದ್ದಾದ್ಮೇಲೆ ನೋಡ್ತಾ ಇದ್ದೀರಾ ಈ ತರ ಸ್ಟ್ರೆಚ್ ಆಗಿಲ್ಲ. ಇದು ಯಾವ ರೀತಿ ನಾನು ಕಟಿಂಗ್ ಮಾಡಿದ್ದಿತ್ತು ಅದೇ ರೀತಿನೇ ನೀಟಾಗಿ ರೌಂಡ್ ಆಗಿ ಸರ್ಕಲ್ ಆಗಿ ಪೈಪಿಂಗ್ ಆಗಿದೆ. ನೀವು ಇದೇ ತರ ಪೈಪಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೆಕ್ ಸ್ಟ್ರೆಚ್ ಆಗಲ್ಲ. ಇದು ಹಿಂಗಡೆದು ನೋಡ್ತಾ ಇರಬೇಕು ಅಂತ ಕಾಣುತ್ತೆ. ಇಷ್ಟು ಪೈಪಿಂಗ್ ಮಾಡಿ ಈ ತರನೇ ಇಟ್ಟಿದ್ದಿದೆ. ಸೊ ನೀವು ಇದೇ ತರ ಮಾಡ್ಕೊಳ್ಳಿ. ಈಗ ನಾನು ಬ್ಯಾಕ್ ಪಾರ್ಟಿಗೂ ಇದೇ ತರ ಪೈಪಿಂಗ್ ಮಾಡ್ತೀನಿ. ಈಗ ನಾನು ಸ್ಲೀವ್ಸಿಗೆ ಪೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸಿಗೂ ಸೇಮ್ ಪೈಪಿಂಗ್, ಸ್ಲೀವ್ಸ್ ಇರಲಿ ಬಾಡಿ ಇರಲಿ ಬ್ಯಾಕ್ ಪಾರ್ಟ್ ಇರಲಿ ಎಲ್ಲದಕ್ಕೂ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಫಸ್ಟ್ ಪೈಪಿಂಗ್ ಮಾಡ್ಕೊಳ್ಬೇಕು. ಯಾಕೆ ಅನ್ನೋದನ್ನ ಲೈನಿಂಗ್ ಅಟ್ಯಾಚ್ ಮಾಡೋಬೇಕಂದ್ರೆ ಹೇಳ್ತೀನಿ. ಇದೇ ಥರ ಸ್ಲೀವ್ಸಿಗೆ ಮೇನ್ ಪಾರ್ಟಿಗೆ ಡೆಡ್ ಎಂಡಿಗೆ ಇಟ್ಟು ಪೈಪಿಂಗ್ನ ಮಾಡ್ತೀವಿ. ಇದೇನು ಸ್ಟ್ರೇಟ್ ಇರುತ್ತೆ, ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದೇ ನೀವು ನೀಟಾಗಿ ಮಾಡ್ಕೊಳ್ಬೋದು. ಬಟ್ ಅಷ್ಟೇ ಏನು ಮೇನ್ ಪಾರ್ಟ್ ಮೇಲೆ ಇಟ್ಟು ಮಾಡಿ. ಈಗ ಪೈಪಿಂಗ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಈ ಪಾರ್ಟ್ ಮೇಲೆ ನಾನೀಗ ಸ್ಲೀವ್ಸ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಥರ ಸ್ಲೀವ್ಸ್ ಪ್ಲೇಸ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಸ್ಲೀವ್ಸ್ ಶೇಪ್ ಏನಿದೆಯಲ್ಲ ಎರಡು ಫ್ರಂಟ್ ಸೈಡ್ ಇರಬೇಕು, ಇಲ್ಲ ಆ ಸೈಡ್ ಇರಬೇಕು. ಇಲ್ಲೊಂದು ಇರೋ ಆಗಿಲ್ಲ. ಸೊ ಇದು ಎರಡೂ ಸ್ಲೀವ್ಸ್ ಪಾರ್ಟ್ ಏನಿದೆಯಲ್ಲ ಫ್ರಂಟ್ ನಾನು ಶೇಪ್ ಮಾಡ್ಕೊಂಡಿದ್ದೀನಲ್ಲ ಕಟ್ಟಿಂಗು, ಅದೆರಡೂ ಇಲ್ಲೇ ಮುಂದ್ಗಡೆನೇ ಇದೆ. ನಿಮ್ಗೆ ಕಾಣ್ತಾ ಇರಬೇಕು, ಎರಡೂ ಅಪೋಸಿಟ್ ವೇ ಒಳಗಡೆ ಇದೆ. ಸೊ ನಾನೀಗ ಇದನ್ನ ಹಿಂಗೆ ತಿರುಗಿಸ್ಕೊಂಡು ಪೈಪಿಂಗ್ ಮಾಡ್ತೀನಿ. ನಾನೀಗ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಈ ಪೈಪಿಂಗ್ ಏನಿದೆಯಲ್ಲ ಈಗ ನೋಡಿ ಟರ್ನ್ ಮಾಡ್ತಾ ಇದ್ದೀನಲ್ಲ, ಸೊ ನಿಮ್ಗೆ ಇಲ್ಲಿ ಕಾಣ್ತಿರ್ಬೇಕು. ಓಕೆ, ಟರ್ನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈಗ ಇದು ಎರಡೂ ಸ್ಲೀವ್ಸ್ ಏನಿದೆಯಲ್ಲ ನಾನು ಅಯನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಈಗ ಏನು ಮಾಡಬೇಕು, ಇದರದ ಅಕ್ಕಪಕ್ಕ ಏನಿದೆಯಲ್ಲ ಡೆಡ್ ಎಂಡಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಮೆಟೀರಿಯಲ್ ಈ ಕಡೆ ಆ ಕಡೆ ಆಗಲ್ಲ. ಸ್ಟಿಚ್ ಹಾಕೋಬೇಕಂದ್ರೆ ಸ್ಟಿಚ್ ನೋಡ್ಕೊಳ್ಳಿ ನೀಟಾಗಿ, ಅದ್ರ ಮೇಲೆ ಬರಬೇಕು. ಪ್ಲಸ್ ಸ್ಟಿಚ್ ಏನಿದೆಯಲ್ಲ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ. ಸ್ಟಿಚ್ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ದೊಡ್ಡದು ಇಟ್ಟಿದ ತಕ್ಷಣ ಏನಾಗುತ್ತೆ, ಸ್ಟಿಚ್ಚು ಟೈಟಾಗಿ ಬಂದು ಬಟ್ಟೆ ಹಿಡ್ದಂಗೆ ಆಗುತ್ತೆ. ಆ ಥರ ಆಗಬಾರ್ದು. ಸೊ ನೀವು ಸ್ಟಿಚ್ ಮಾಡಬೇಕಂದ್ರೆ ಅದು ನೀಟಾಗಿ ಈ ಥರ ರೆಡಿ ಆಗಬೇಕು. ಈಗ ಕಾಣ್ತಾ ಇದೆಯಾ, ಈ ಥರ ಎಕ್ಸ್ಟ್ರಾ ಒಂದು ಸ್ಟಿಚ್ ಹಾಕಿದ್ದೀನಿ. ಇದೇನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಇದನ್ನ ಈಗ ಕಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂದರೆ ಸೇಮ್ ಮೇಲ್ಗಡೆ ಬಾಡಿ ಪಾರ್ಟಲ್ಲಿ ಯಾವ ಥರ ಇಟ್ಟು ಕಟ್ ಮಾಡಿದ್ವಲ್ಲ ಅದೇ ಥರ ಲೈನಿಂಗನ್ನು ಬಿಟ್ಟು ಲೈನಿಂಗ್ ಎಕ್ಸಾಕ್ಟ್ಲಿ ಪಕ್ಕದಲ್ಲಿ ಲೈನಿಂಗ್ ಕಟಿಂಗ್ ಮಾಡಲಾರ್ದಂಗೆ ಈ ಥರ ಕಟಿಂಗ್ ಮಾಡಿ. ಕಂಪ್ಯಾರಿಟಿವ್ಲಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟು ಒಂಚೂರು ದೊಡ್ಡದಿದೆ. ಸೊ ಎಷ್ಟು ದೊಡ್ಡದಿದೆ ಅದಕ್ಕೆ ಕಂಪೇರ್ ಮಾಡಿ 1/2 ಇಂಚ್ ಬಿಟ್ಟು ಬಾಕಿ ಇದ್ದಿದ್ದ ಪಾರ್ಟ್ ಏನಿದೆಯಲ್ಲ ಇಲ್ಲಿ ಒಂದು ಸ್ಮಾಲ್ ಟಕ್ಸ್ ಹಾಕ್ಕೊಳ್ಳಿ. ಆ ಟಕ್ಸ್ ಎಲ್ಲಿಂದ ಬರಬೇಕು ಅಂದರೆ ಇಲ್ಲಿಂದ 2 ಇಂಚ್ ಮೇಲ್ಗಡೆ ಸ್ವಲ್ಪ ಕ್ರಾಸ್ ಆಗಿ ಮೇಲ್ಗಡೆ ಬರಬೇಕು. ಯಾವ ಥರ ಅಂತ ನಾನೀಗ ಮಾರ್ಕ್ ಹಾಕಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದು ಫ್ರಂಟ್ ಪಾರ್ಟಿಗೆ. ಫ್ರಂಟ್ ಪಾರ್ಟ್ ಎರಡು ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇಟ್ಟು ಈ ಥರ ನಿಮ್ಮ ಪ್ರಿನ್ಸ್ ಕಟ್ ಶೇಪ್ ಏನಿದೆ ಅಲ್ಲ ಅದಕ್ಕೆ ಫೇಸ್ ಆಗಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಡಿಸ್ಟೆನ್ಸ್ ಇಟ್ಟು ಈ ಥರ ಮಾರ್ಕ್ ಹಾಕಿ 1/2 ಇಂಚ್ ಸ್ಟಿಚ್ ಹಾಕಬೇಕು. ನಾನಿಲ್ಲೊಂದು ನಾಚ್ ಹಾಕ್ಕೊಳ್ತೀನಿ. ಪ್ಲಸ್ ಎರಡೂ ಕಡೆ ಶೇಪ್ ಇಲ್ಲೇ ಬರಬೇಕು ಅಂತ ಈ ಕಡೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಸೊ ದಟ್ ಎರಡು ನೀಟಾಗಿ ಒಂದೇ ಶೇಪಲ್ಲಿ ಒಂದೇ ಅಳತೆಗೆ ರೆಡಿ ಆಗುತ್ತೆ.
ಈಗ ಬ್ಲೌಸಿಗೆ ನಾನು ಫ್ರಂಟ್ ಪಾರ್ಟ್, ಆಮೇಲೆ ನೆಕ್ಕಿಗೆ ಪ್ಲಸ್ ಬ್ಯಾಕ್ ಪಾರ್ಟ್ ಪೂರಾ ಪೈಪಿಂಗ್ ಮಾಡಿಕೊಂಡು ರೆಡಿ ಇಟ್ಟಿದ್ದೀನಿ. ಈ ಪೈಪಿಂಗ್ ನಾನು ಮೇನ್ ಪಾರ್ಟಿಗೆ ಅಷ್ಟೇ ಅಟ್ಯಾಚ್ ಮಾಡಿರೋದು. ಸೊ ಇದನ್ನು ನೀವು ನೋಡಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಇದ್ರ ಮೇಲ್ಗಡೆ ಪಾರ್ಟಿಗೆ ಆಲ್ರೆಡಿ ಇದು ಒಂದು ಲೈನಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಲೈನಿಂಗ್ ನಾನು ಏನು ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಎರಡೂ ಕಡೆ ಉಲ್ಟಾ ಇದೆ. ಮೇನ್ ಪಾರ್ಟ್ ಏನಿದೆ ಅಲ್ಲ ಅದು ಒಳಗಡೆ ಹೋಗಿದೆ. ಸೊ ನಾವು ಒಳಗಡೆನೆ ಇದನ್ನ ಹಾಕಿ ಈಗ ನಾನು ಏನು ಮಾಡ್ತೀನಿ, ಈ ಪೈಪಿಂಗು ಪ್ಲಸ್ ಈ ಪೈಪಿಂಗು ಆಮೇಲೆ ಬ್ಯಾಕ್ ಪಾರ್ಟ್ ಈ ಥರ ಇಟ್ಟು ಪೈಪಿಂಗ್ ಮಾಡ್ತೀನಿ. ಸೊ ಈ ಪೈಪಿಂಗ್ನ ನೀವು ನೋಡ್ಬೋದು ನಾನು ಯಾವ ಥರ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ನಾನು ನೆಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಇದ್ರ ಮೇಲೆ ನಾನು ಇದೇ ಥರ ನೀಟಾಗಿ ನೀವು ಮೊದಲು ಹೆಂಗೆ ಪೈಪಿಂಗ್ ಮಾಡ್ಕೊಂಡಿದ್ರಲ್ಲ ಅದ್ರ ಮೇಲೆ ಲೈನಿಂಗ್ ಈಕ್ವಲ್ ಇಟ್ಟು ಪೈಪಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಇಲ್ಲಿ ಕಾಣ್ತಾ ಇದೆಲ್ಲ ದೊಡ್ಡದು ಸಣ್ಣದು ಆಗೋಂಗಿಲ್ಲ. ಯಾಕಂದರೆ ನಾವು ಈ ಲೈನಿಂಗ್ ಪಾರ್ಟು ಎಟ್ ಎ ಟೈಮ್ ಕಟಿಂಗ್ ಮಾಡ್ಕೊಂಡಿದ್ದೆ. ನೀವು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಎಂಟೈರ್ ಬ್ಲೌಸಲ್ಲೂ ಲೈನಿಂಗ್ ಹೆಚ್ಚು ಕಡಿಮೆ ಬರುತ್ತೆ. ಸೊ ನೀವೇನು ಮಾಡಬೇಕು, ಈಕ್ವಲ್ ಆಗಿ ಇಟ್ಟಿನೇ ಅದನ್ನು ಅಟ್ಯಾಚ್ ಮಾಡಬೇಕು. ಶೋಲ್ಡರ್ ಪಾರ್ಟಲ್ಲಿ ಬಂದಾಗ ಈಗ ನೋಡಿ, ಇಲ್ಲಿನೂ ಜಾಯಿಂಟ್ ಇದೆ, ಇಲ್ಲಿನೂ ಜಾಯಿಂಟ್ ಇದೆ. ಎರಡೂ ಒಂದೇ ಕಡೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ ಕಡೆನಾದರೂ ಮಾಡಿ, ಒಂದ್ರದ್ದು ರೈಟ್ ಇರಬೇಕು, ಒಂದ್ರದ್ದು ಲೆಫ್ಟ್, ಒಂದು ಹಿಂದೆ ಒಂದು ಮುಂದೆ, ಎರಡೂ ಒಂದೇ ಕಡೆ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ. ಓಕೆ, ಅದರಿಂದ ಪ್ರಾಬ್ಲಮ್ ಏನಾಗಲ್ಲ, ಸ್ವಲ್ಪ ದಪ್ಪ ಆಗುತ್ತೆ ಶೋಲ್ಡರ್ ಪಾರ್ಟ್ ಅಷ್ಟೇ. ಸೊ ಇನ್ ಕೇಸ್ ನೀವು ಯಾವಾಗಾದರೂ ಬೈ ಮಿಸ್ಟೇಕ್ ಮಾಡಿದ್ರು ಅಂದರೂ ಇಟ್ಸ್ ಓಕೆ. ಅದಕ್ಕೂ ಮತ್ತೆ ಫಿಟ್ಟಿಂಗಿಗೂ ದೇರ್ ಇಸ್ ನೋ ಕನೆಕ್ಷನ್. ಪೈಪಿಂಗ್ ಇದು ಡೆಡ್ ಎಂಡಿಗೂ ಬಟ್ಟೆ ಸೇಮ್ ಬರಬೇಕು. ಈಗ ಮಾಡಿದ ತಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನಾಗಿದೆ ಅಂತ ಹೇಳ್ಬಿಟ್ಟು. ಈಗ ಇದನ್ನ ನೋಡ್ತಾ ಇದ್ದೀರಾ, ಈ ಪಾರ್ಟಲ್ಲಿ ಏನಿದೆ ಅಲ್ಲ ಇದು ಎರಡೂ ಈಕ್ವಲ್ ಆಗೇ ಬರಬೇಕು. ಶೋಲ್ಡರ್ ಪಾರ್ಟ್ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ, ಎರಡೂ ಈಕ್ವಲ್ ಆಗಿ. ಸೊ ಇದೆರಡೂ ಲೈನ್ ಏನಿದೆಲ್ಲ ಈಕ್ವಲ್ ಆಗೇ ಬರಬೇಕು. ಪ್ಲಸ್ ಇಲ್ಲಿನೂ ಇದು ಎರಡೂ ಏನಿದೆ ಅಲ್ಲ ಒಂದೇ ಕಡೆನೇ ಬರಬೇಕು. ಅದಾದಮೇಲೆ ಇಲ್ಲಿ ಸೆಂಟರ್ ಪಾರ್ಟ್, ಇದು ಸೆಂಟರ್ ಪಾರ್ಟು, ಇದ್ರದ್ದು ಸೆಂಟರ್ ಪಾರ್ಟು ಎರಡೂ ಇಲ್ಲೇ ಒಂದೇ ಹತ್ರ ಬರಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ದ ಎಂಟೈರ್ ಫಿಟ್ಟಿಂಗ್ ವಿಲ್ ಸ್ಪಾಯ್ಲ್. ಸೊ ನೀವು ಇದನ್ನು ಲಕ್ಷ್ಯ ಕೊಡಬೇಕು. ಇಲ್ಲಿ ಕರೆಕ್ಟಾಗಿ ಬರಬೇಕು, ಇಲ್ಲೂ ಕರೆಕ್ಟಾಗಿ ಬರಬೇಕು, ಪ್ಲಸ್ ಇಲ್ಲೂ ಕರೆಕ್ಟಾಗಿ ಬರಬೇಕು. ಈಗ ನೆಕ್ ಪೈಪಿಂಗ್ ಮುಗ್ದಿದ ತಕ್ಷಣ ನೀವೇನು ಮಾಡಬೇಕು, ಫ್ರಂಟ್ ಪಾರ್ಟ್ ಒಳಗಡೆ ಏನಿದೆ ಅಲ್ಲ ಅದನ್ನು ಈಕ್ವಲ್ ಆಗಿ ಇಟ್ಟು ಇಲ್ಲಿನೂ ಪೈಪಿಂಗ್ ಮಾಡ್ಕೊಳ್ಬೇಕು. ಇದೇ ಥರ ಬ್ಯಾಕ್ ಪಾರ್ಟ್ ಏನು ಇಟ್ಟಿದ್ದೀರಲ್ಲ ಇದೇ ಥರ, ಇದನ್ನೇನು ಟರ್ನ್ ಮಾಡೋ ಹಾಗಿಲ್ಲ ಫುಲ್ ಮುಗಿಯೋ ತನಕ. ಸೊ ಆ ಡೆಡ್ ಎಂಡಿಗೆ ಏನು ಕರೆಕ್ಟಾಗಿ ಬಂದಿದೆಯಲ್ಲ ಈ ಡೆಡ್ ಎಂಡಿಗೂ ಇದು ಕರೆಕ್ಟಾಗೇ ಬರಬೇಕು. ನೀವು ಬಟ್ಟೆ ಎರಡೂ ಸ್ಟಿಚ್ ಮಾಡೋ ಹಾಗಿಲ್ಲ. ಸ್ಟಿಚ್ ಮಾಡಲಾರ್ದಂಗೆ ಪೈಪಿಂಗಿಗೆ ಸ್ಟಿಚ್ ಹಾಕಿ. ಈಗ ನಾನು ಫ್ರಂಟ್ ಪಾರ್ಟ್ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಏನಿದೆ, ಬ್ಯಾಕ್ ಪಾರ್ಟು ಇಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಪೈಪಿಂಗ್ ಮಾಡ್ತೀನಿ. ಇಲ್ಲೂ ಪೈಪಿಂಗ್ ಪಾರ್ಟ್ ಬಂದಾಗ ನೀವೇನು ಮಾಡಬೇಕು, ಇದನ್ನು ಸ್ವಲ್ಪ ಈ ಥರ ಮೇಲ್ಗಡೆ ಮಾಡ್ಕೊಳ್ಬೇಕು. ಇಲ್ಲ ಇದನ್ನು ಎಂಟೈರ್ ಥಿಂಗ್ ಮೇಲ್ಗಡೆ ಮಾಡಿಕೊಂಡ್ರು ಇಟ್ಸ್ ಗುಡ್ ಓನ್ಲಿ. ಒಂದು ಆ ಕಡೆ ಒಂದು ಈ ಕಡೆ ಶೋಲ್ಡರ್ ಪಾರ್ಟಲ್ಲಿ ಏನು ಮಾಡಿದ್ರಲ್ಲ ಅದೇ ಥರ. ಈಗ ಈ ಬ್ಲೌಸಿಗೆ ಏನಿದೆ ಅಲ್ಲ ನಾನು ಫುಲ್ ಪೈಪಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ನೋಡ್ಬೋದು ಈ ರೀತಿ.
ಪೈಪಿಂಗ್ ಮಾಡಿ ಎಂಟೈರ್ ಬ್ಲೌಸ್ ಉಲ್ಟಾನೇ ಇದೆ. ಆ ಸೈಡಿಂದ ಈ ಸೈಡಿಂದ ಎಲ್ಲಿಂದ ಚೆಕ್ ಮಾಡಿದ್ರೆ ನಿಮ್ಗೆ ಅದು ಉಲ್ಟಾನೇ ಕಾಣುತ್ತೆ. ಸೊ ಎರಡು ಕಡೆ ಲೈನಿಂಗ್ ಇದೆ, ಮೇನ್ ಪಾರ್ಟ್ ಏನಿದೆ ಅದು ಒಳಗಡೆ ಇರುತ್ತೆ. ಸೊ ಇದು ಪೈಪಿಂಗ್ ಏನಿದೆಯಲ್ಲ ಈಗ ನೀವು ನೋಡ್ತಾ ಇರಬೇಕು. ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಸಿಂಗಲ್ ಸೈಡ್ ಪ್ರೆಷರ್ ಫುಟ್ ಏನಿದೆಯಲ್ಲ ಈಗ ಅದನ್ನು ತೆಗೆದುಬಿಡ್ತೀನಿ, ಅದ್ರದ್ದು ಏನೂ ಕೆಲಸ ಇಲ್ಲ. ಓಕೆ, ಸೊ ಇದಾದಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಈ ಬ್ಲೌಸನ್ನ ನಾನು ಟರ್ನ್ ಮಾಡ್ಕೊಳ್ಳೋದಕ್ಕೆ ಮೊದಲು ಕಪ್ಸ್ ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನೆಕ್ ಪಾರ್ಟಲ್ಲಿ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ನೆಕ್ ನೀಟಾಗಿ ಟರ್ನ್ ಆಗಲ್ಲ. ಸೊ ಅವಾಗ ಏನು ಮಾಡಬೇಕು, ನೀವು ಅದನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಪ್ಸ್ ಅಟ್ಯಾಚ್ ಮಾಡ್ಕೊಳಕ್ಕೆ ಮೊದಲೇ ನೀವು ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಳೋದಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಕಪ್ಸು ಎಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು. ಸೊ ನೀವೇನು ಮಾಡಬೇಕು, ಈ ಥರ ಚೆಕ್ ಮಾಡಿ. ಇವ್ರದ್ದು ಅಪೆಕ್ಸ್ ಪಾಯಿಂಟ್ 9.5 ಇತ್ತು. ಸೊ 9.5ಗೆ ನೀವೇನು ಮಾಡಬೇಕು, ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಕಡೆನೂ 9.5, ಆ ಕಡೆನೂ 9.5. ಕಟಿಂಗ್ ಮಾಡಬೇಕಂದ್ರೆ ನೀವು ಅಪೆಕ್ಸ್ ಪಾಯಿಂಟಿಗೆನ ಟಚ್ ಮಾಡಿದ್ದಿತ್ತು, ಅದು ನಿಮ್ಮ ಕಟಿಂಗ್ ನೋಡಿದ್ರೆ ನಿಮಗೆ ನೆನಪಾಗುತ್ತೆ. ಇಲ್ಲಿ 9.5. ಸೊ ಈ 9.5 ಎಕ್ಸಾಕ್ಟ್ಲಿ ಇಲ್ಲೇ ಈ ಕಪ್ಸ್ ಬರಬೇಕು. ಈ ಕಪ್ಸು ನಿಮ್ಮದು ಸೆಂಟರ್ ಪಾರ್ಟ್ ಏನಿದೆಯಲ್ಲ ಇದಕ್ಕೂ ನೀವು ಮಾರ್ಕ್ ಹಾಕ್ಕೊಳ್ಳೋದಿದ್ರೆ ಈ ಥರ 4 ಫೋಲ್ಡ್ ಮಾಡಿನೂ ಮಾರ್ಕ್ ಹಾಕ್ಕೊಳ್ಬೋದು. ಓಕೆ, ಸೊ ಇದನ್ನು ಈ ಡಾಟಿಗೆ ಮಾರ್ಕ್ ಹಾಕಿ. ಈ ಡಾಟಿಗೆ ಮಾರ್ಕ್ ಹಾಕಿ ಸೇಮ್ ಒಳಗಡೆಯಿಂದನೂ ಈ ಥರ ಒಂದು ಡಾಟ್ ಹಾಕ್ಕೊಂಡ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಕಪ್ದು ಸೆಂಟರ್ ಪಾರ್ಟ್ ಯಾವುದು ಅಂತ. ಇಲ್ಲ ಅಂತಂದ್ರೂ ನಿಮ್ಗೆ ಹಾಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ತಲೆ ಓಡಿಸಿದ್ರೆ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಿದ್ರೆ ಈ ಥರ ಡಾಟ್ ಹಾಕ್ಕೊಳ್ಳಿ. ಡಾಟ್ ಹಾಕ್ಕೊಂಡು ಈ ಕಪ್ಸ್ ಯಾವ ಥರ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಇದಕ್ಕೆ ಕಪ್ಸ್ ಯಾವ ಥರ ಅಟ್ಯಾಚ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ನೋಡಿ. ಇದು ಬ್ಲೌಸ್ ಉಲ್ಟಾ ಇದ್ದಾಗ ಈ ಕಪ್ಸ್ ಪಾರ್ಟು ಏನಿದೆಯಲ್ಲ ನೀವು ಈ ಥರ ಉಲ್ಟಾನೇ ಹಾಕಬೇಕು. ಈ ಥರನೇ ಬರಬೇಕದು ಅಟ್ಯಾಚ್ ಮಾಡೋದಕ್ಕೆ. ಸೊ ನೀವೀಗ ಏನು ಮಾಡಬೇಕು, ಈ ಸೆಂಟರ್ ಪಾಯಿಂಟು ಆಮೇಲೆ ಈ ಬ್ಲೌಸಿನ ಸೆಂಟರ್ ಪಾಯಿಂಟ್ ಇಲ್ಲೇನು ಒಳಗಡೆ ಡಾಟ್ ಕಾಣ್ತಾ ಇದೆಯಲ್ಲ ಆ ಡಾಟಿಗೆ, ಇದೇನು ಡಾಟ್ ಇದೆ ಅಲ್ಲ ಈ ಡಾಟಿಗೆ ಆಮೇಲೆ ಈ ಡಾಟಿಗೆ ಎರಡೂ ಹಿಡಿದು ಜಸ್ಟ್ ಒಂದು ಪಿನ್ ಹಾಕ್ಕೊಳ್ಳಿ ಈ ಥರ. ಸೊ ಅದೇನಾಗುತ್ತೆ, ನಿಮಗೆ ಸ್ಟಿಚ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಈ ಡಾಟ್ ಪಾಯಿಂಟು ಆಮೇಲೆ ಈ ಡಾಟ್ ಪಾಯಿಂಟು ಎರಡೂ ಸೇರಿ ಒಂದು ಪುಷ್ ಪಿನ್ ಹಾಕ್ಕೊಳ್ಳಿ ಈ ಥರ. ಸೊ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ಸ್ಟಿಚ್ ಹಾಕೋಬೇಕಂದ್ರೆ ಸ್ಟಿಚ್ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರು ಅಂದರೆ ಅದು ನಿಮಗೆ ಬಿಚ್ಚಲಿಕ್ಕೆ ಈಸಿ ಆಗುತ್ತೆ. ಪುಷ್ ಪಿನ್ ಮೇಲೆ ಹೊಲಿಗೆ ಹಾಕಬೇಡಿ. ಆ ಪಿನ್ ಈಗ ತೆಗೆದುಬಿಟ್ಟು ಸ್ಟಿಚ್ನ ಕಂಟಿನ್ಯೂ. ಈಗ ಕಾಣ್ತಾ ಇದೆಯಾ, ಸ್ಟಿಚ್ ನಾನು ದೊಡ್ಡದು ಹಾಕಿದ್ದೀನಿ ಸೊ ದಟ್ ನಿಮ್ಗದು ಗೊತ್ತಾಗಲಿ ಅಂತ. ನೀವು ಬೇಕಂದರೆ ಸೆಂಟರಲ್ಲಿ ಪಿನ್ ಹಾಕಿರ್ತೀರಲ್ಲ ಅಲ್ಲಿ ನೀವು ಕೈ ಹೊಲಿಗೆನೋ ಹಾಕ್ಬೋದು. ಇಲ್ಲ ನೀವು ಫುಲ್ ಇದಕ್ಕೆ ಸ್ಟಿಚ್ ಹಾಕ್ತೀನಿ ಅಂದರೆ ನೀವು ಇದಕ್ಕೆ ಫುಲ್ ಸ್ಟಿಚ್ಚನ್ನು ಹಾಕ್ಬೋದು. ನಿಮ್ಗೆ ಅದೇನು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಈಗ ಇದು ಫುಲ್ ಬ್ಲೌಸು ರೆಡಿ ಆಗಿದೆ. ಕಪ್ಸ್ ಅಟ್ಯಾಚ್ ಮಾಡಿದ್ದು ಇದೆ. ಈಗ ಇದನ್ನು ಯಾವ ಥರ ಟರ್ನ್ ಮಾಡಬೇಕು ಅಂದರೆ ಇದನ್ನು ಫುಲ್ ಈ ಥರ ಫುಲ್ ಬ್ಲೌಸ್ ಏನಿದೆ ಅಲ್ಲ ಇದ್ರ ಮಿಡ್ಲ್ ಒಳಗಡೆ ನೀವು ಕೈ ಪಾಸ್ ಮಾಡಿ ಇದನ್ನು ಇದ್ರ ಒಳಗಡೆ ಹಾಕಿ ಈ ಥರ ಟರ್ನ್ ಮಾಡ್ಕೊಂಡಿದ ತಕ್ಷಣ ಒಂದು ಅಯನ್ ಮಾಡ್ಕೊಳ್ಳಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಮೊದಲು. ಬಿಕಾಸ್ ನೀವೆಲ್ಲಾದರೂ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ, ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಫುಲ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮೊದಲು ಒಂದು ಅಯನ್ ಮಾಡಿಕೊಂಡ್ರೆ ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ನಿಮ್ಗೆ ಈಗಲೇ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಬಿಚ್ಚಿ ನೀವು ಕರೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ನೀವು ಈ ಥರ ಟರ್ನ್ ಮಾಡಿ ಇದಕ್ಕೆ ಇದೇನಿದೆ ಅಲ್ಲ ಇದ್ರ ಮೇಲೆ ಈಗ ಅಯನ್ ಮಾಡಿ. ಇದು ಅಯನ್ ಮಾಡಬೇಕಂದ್ರೆ ನೀವು ಏನು ಮಾಡಬೇಕು, ಫಸ್ಟ್ ನೆಕ್ ಪಾರ್ಟ್ ಮಾಡ್ಕೊಳ್ಬೇಕು. ನೆಕ್ ಪಾರ್ಟಿಂದ ಬಟ್ಟೆ ಆ ಕಡೆ ಹೋಗ್ಬೇಕು. ಸೊ ದಟ್ ಏನಾದರೂ ಎಕ್ಸಸ್ ಇತ್ತು ಅಂತಂದರೆ ಅದೇನಾಗುತ್ತೆ, ಈ ಕಡೆ ಹೋಗುತ್ತೆ, ನಿಮಗೆ ಹೊಲಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಈ ಥರ ಟುವರ್ಡ್ಸ್ ಆರ್ಮ್ ಹೋಲ್ ಕಡೆ ನೆಕ್ಕಿಂದ ನಿಮ್ಮ ಅಯನ್ ಬಾಕ್ಸು ಆ ಕಡೆ ಹೋಗಬೇಕು. ಆವಾಗ ಇಸ್ತ್ರಿ
ನೀಟಾಗಿ ಆಗುತ್ತೆ. ಕಪ್ಸ್ ಪಾರ್ಟ್ ಒಳಗಡೆ ನೀಟಾಗಿ ಇದನ್ನೇನಿದೆ ಅಲ್ಲ ನೀವು ಸ್ಟಿಚ್ ಹಾಕಿರೋದು ಈ ಥರ ಸ್ಟ್ರೆಚ್ ಮಾಡಿ ನೀಟಾಗಿ ಆ ಹೊಲಿಗೆ ಮೇಲೆ ಸ್ಟಿಚ್ ಹಾಕಿ, ಯಾಕಂದರೆ ನೀವು ಒಂದು ಸರ್ತಿ ಅಯನ್ ಮಾಡಿದ್ದು ಅದು ತುಂಬ ದಿನ ಅದೇ ಥರ ಉಳ್ಕೊಳ್ಳೋದು. ಸೊ ನಿಮ್ಮದು ಅಯನ್ ನೀಟಾಗಿ ಕಪ್ಸ್ ಶೇಪ್ ಬರಬೇಕು ಅಂದರೆ ನೀವು ಕಪ್ ಶೇಪ್ ಒಳಗಡೆ ಇದೇ ಥರನೇ ಅಯನ್ ಮಾಡಬೇಕು.